My precious children of God, I greet each one of you in the precious name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today we have taken the promise verse Matthew 5:30. ನಾವು ಈ ದಿನ ಮತ್ತಾಯ 5:13ನೇ ವಚನವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವ. That verse says, "You are the salt of the earth." ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. Yes, my precious friends, you are the salt of the earth. ಹೌದು ನನ್ನ ಅಮೂಲ್ಯವಾದ ಸ್ನೇಹಿತರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. All of us knew very well that salt is very, very important. ನಮಗೆಲ್ಲರಿಗೂ ತಿಳಿದೇ ಇದೆ ಉಪ್ಪು ಬಹಳ ಪ್ರಾಮುಖ್ಯವಾದುದು ಎಂದು. If we don't put enough salt in the food we prepare, the people will be all the time they will be finding fault with us. ನಾವು ಸಿದ್ಧಪಡಿಸಿದ ಆಹಾರಕ್ಕೆ ಸರಿಯಾಗಿ ಉಪ್ಪು ಹಾಕದೇ ಹೋದರೆ ಎಲ್ಲರೂ ಸರಿಯಾಗಿಲ್ಲ ಅನ್ನುತ್ತಾರೆ. Something is missing. It is not at all good, they will say. ಏನೋ ಒಂದು ಕಡಿಮೆ ಆಗಿದೆ, ಸ್ವಲ್ಪವೂ ಸರಿಯಾಗಿಲ್ಲ ಅನ್ನುತ್ತಾರೆ. So salt is very, very important. ಉಪ್ಪು ಬಹಳ ಪ್ರಾಮುಖ್ಯವಾದುದು. In the same way, if we read Mark chapter 9 verse 50, it says, "Have salt in yourselves and have peace with one another." ಇದಕ್ಕಾಗಿಯೇ ಮಾರ್ಕ 9:50ನೇ ವಚನದಲ್ಲಿ ನೋಡುತ್ತೇವೆ, ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ ಎಂದು. According to the word of God, our lives should have salt, enough salt. ದೇವರ ವಾಕ್ಯದ ಪ್ರಕಾರ ನೋಡುವುದಾದರೆ ನಮ್ಮೊಳಗೆ ಬೇಕಾದಷ್ಟು ಉಪ್ಪಿರಬೇಕು. That means it should be a blessing to people. ಅಂದರೆ ನಾವು ಜನರಿಗೆ ಆಶೀರ್ವಾದವಾಗಿರಬೇಕು. Whatever we speak, whatever we do, it should be like adding salt in the food. ನಾವು ಏನೇ ಮಾತಾಡಿದರೂ, ನಾವು ಏನೇ ಮಾಡಿದರೂ ಆಹಾರಕ್ಕೆ ಉಪ್ಪು ಸೇರಿಸಿದಂತಿರಬೇಕು. If you read Genesis chapter 49 verse 22, Joseph was like that. ಆದಿಕಾಂಡ 49:22ನೇ ವಚನವನ್ನು ನೋಡುವುದಾದರೆ ಯೋಸೇಫನು ಹೀಗಿದ್ದನು. His life was a fruitful vine tree. ಅವನ ಜೀವಿತವು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನವಾಗಿತ್ತು. Filled with salt. ಹೌದು, ಯೋಸೇಫನೊಳಗೆ ಉಪ್ಪು ಇತ್ತು. In the same way, you and me, we should have the salt in our lives. ಇದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿಯೂ ಕೂಡ ಉಪ್ಪು ಇರಬೇಕು. What we have to do to give salt in the food or in our lives? ಆಹಾರಕ್ಕೆ ಉಪ್ಪು ಬೇಕಾದರೆ, ನಮ್ಮ ಜೀವಿತದಲ್ಲಿ ಉಪ್ಪು ಬೇಕಾದರೆ ಏನು ಮಾಡಬೇಕು? Read John 15 verses 7 and 8. ಯೋಹಾನ 15:7 ಮತ್ತು 8ನೇ ವಚನವನ್ನು ಓದಿಕೊಳ್ಳುವ. We should abide in the Lord. ನಾವು ದೇವರಲ್ಲಿ ನೆಲೆಗೊಂಡಿರಬೇಕು. God says, "If you abide in me, my Father will be glorified, that you bear much fruit and you will be my disciples." ನೀವು ನನ್ನಲ್ಲಿ ನೆಲೆಗೊಂಡಿರುವುದಾದರೆ ತಂದೆಗೆ ಮಹಿಮೆಯಾಗುವುದು ಮತ್ತು ನೀವು ಬಹಳ ಫಲ ಕೊಡುವಿರಿ, ನನ್ನ ಶಿಷ್ಯರಾಗುವಿರಿ ಎಂದು ಬರೆಯಲ್ಪಟ್ಟಿದೆ. My friend, check up your life. ಸ್ನೇಹಿತರೆ, ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ. Are you a fruit yielding tree? ಫಲವನ್ನು ಕೊಡುವ ವೃಕ್ಷವು ನೀವಾಗಿದ್ದೀರೋ? Do you have salt in your deed or whatever you do, anything? ನೀವು ಮಾಡುವ ಕಾರ್ಯಗಳಲ್ಲಿ ಉಪ್ಪು ಇದೆಯೋ? And the Lord will be all the time blessing you and you'll shine for His glory. ಹೀಗಿರುವುದಾದರೆ ದೇವರು ನಿಮ್ಮನ್ನು ಯಾವಾಗಲೂ ಆಶೀರ್ವದಿಸುವನು, ನೀವು ಆತನ ಮಹಿಮೆಗಾಗಿ ಪ್ರಕಾಶಿಸುವಿರಿ. Ask the Lord to fill you with His presence. ತನ್ನ ಪ್ರಸನ್ನತೆಯಿಂದ ತುಂಬುವುದಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳಿರಿ. He will guide you. ಆತನು ಮಾರ್ಗದರ್ಶಿಸುವನು. He will make you enough salt to produce in your own life. ಆತನು ನಿಮ್ಮ ಸ್ವಂತ ಜೀವಿತದಲ್ಲಿ ನೀವು ಉಪ್ಪನ್ನು ಉತ್ಪಾದಿಸುವಂತೆ ಮಾಡುವನು. Now let us pray that God should bless our lives like that. ಈ ರೀತಿ ನಿಮ್ಮ ಜೀವಿತವನ್ನು ಆಶೀರ್ವದಿಸುವಂತೆ ದೇವರಲ್ಲಿ ಬೇಡಿಕೊಳ್ಳುವ. Come, let us pray. ಬನ್ನಿ ಪ್ರಾರ್ಥಿಸುವ. Father God, thank you, Lord, for the wonderful presence. ತಂದೆಯೇ, ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ. Wherever 2 or 3 are gathered in my name, there am I in the midst. That's what your promise. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂದು ವಾಗ್ದಾನ ಮಾಡಿದ್ದಿ. Even now you are here, O Father. ಈಗಲೂ ಕೂಡ ನಮ್ಮ ಮಧ್ಯೆ ಇದ್ದಿ ದೇವರೇ. See the hearts of all your people. ನಿನ್ನ ಜನರ ಹೃದಯವನ್ನು ನೀನು ನೋಡು. How many are having salt in their lives, Father? ಎಷ್ಟು ಜನರ ಜೀವಿತದಲ್ಲಿ ಉಪ್ಪು ಇದೆ ದೇವರೇ. If they don't have salt in their lives, Lord, if they cry unto thee, Lord, bless them right now. ಒಂದು ವೇಳೆ ಅವರ ಜೀವಿತದಲ್ಲಿ ಉಪ್ಪು ಇರದೇ ಇರುವುದಾದರೆ ಅವರು ಮೊರೆ ಇಡುವಾಗ ಅವರ ಜೀವಿತವನ್ನು ಆಶೀರ್ವದಿಸು. Let them have enough salt in their lives, Father. ಅವರ ಜೀವಿತದಲ್ಲಿ ಬೇಕಾದಷ್ಟು ಉಪ್ಪು ಇರಲಿ. Let them be a blessing to your holy name.
ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆಯಾಗಲಿ. Supply all the needs of thy children. ನಿನ್ನ ಮಕ್ಕಳ ಅಗತ್ಯಗಳನ್ನು ಪೂರೈಸು. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್. ಕಳೆದುಕೊಳ್ಳಬೇಡಿ, इस मौके को मिस ना करें. ತವರ ಬಿಡಾದಿರ್ಗಲಿ, ಇದು ನಷ್ಟಪಡುತ್ತಿರದು ನಿಶ್ಚಯ ಕಂಡಿ. ಹೌದು, 2025ರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ. Your sorrow will turn into joy. ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ 13. Who is not able to walk, rise up and walk in Jesus' name. ವೀಲ್ ಚೇರ್ ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ. ಒಳ್ಳೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ಯೇಸುವಿನ ನಾಮದಲ್ಲಿ. We welcome you all on July 13th. ಜುಲೈ 13ಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. July 13th is a special day for me. ಜುಲೈ 13 ನನಗೋಸ್ಕರ ವಿಶೇಷ ದಿನವಾಗಿದೆ. That day the Lord anointed me with the Holy Spirit. I know God is going to fill you too. ಆ ದಿನ ಪವಿತ್ರಾತ್ಮನಿಂದ ನನ್ನನ್ನು ಅಭಿಷೇಕಿಸಿದರು, ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ. It is going to be a great day. ಅದು ಬಹಳ ದೊಡ್ಡ ದಿನವಾಗಲಿದೆ. There will be deliverance. ಅಲ್ಲಿ ಬಿಡುಗಡೆಗಳು ಉಂಟಾಗುವವು. Where the Spirit of the Lord there is deliverance. ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. Come and be blessed. ಬನ್ನಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. We'll wait to pray with you. ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ. Come with all your friends and family. ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಅಲ್ಲಿ ಬನ್ನಿರಿ. ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ 13 ಮಧ್ಯಾಹ್ನ 2 ಗಂಟೆಗೆ. ಸ್ಥಳ ಡಾಕ್ಟರ್ DGS ದಿನಕರನ್ ಕೇಂದ್ರ, ಕಾರುಣ್ಯ ನಗರ್, ಕೊಯಂಬತ್ತೂರ್. ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಸುಗಳು ಲಭ್ಯವಿರುವವು. ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ, ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ. 9487846601. ಕುಟುಂಬವಾಗಿ ಬನ್ನಿರಿ.